ಹಲೋ ಫ್ರೆಂಡ್ಸ್, ಬಂಧುಗಳೇ, ಭಂಗಿಯರೇ, ವೆಲ್ಕಮ್ ಟು ಮೈ ಚಾನಲ್. ಹೋದ ಕ್ಲಾಸಲ್ಲಿ ನಾವು ಇದನ್ನ ಸ್ಟ್ರಿಂಗ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಿ ವಿಲ್ ಲರ್ನ್ ಅಬೌಟ್ ದ ಸ್ಟ್ರಕ್ಚರ್ಸ್. ಓಕೆ, ಬಂದಿದ್ದೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ವಾ? ಅದನ್ನು ಮಾಡಿ ಮುಂಚೆ, ಆಮೇಲೆ ನೋಡಿ ವಿಡಿಯೋ. ಬನ್ನಿ, ಇವಾಗ ಅರೇಸ್ ಮತ್ತು ಸ್ಟ್ರಿಂಗ್ಸ್ ಗೊತ್ತಾಗ್ತದೆ. ಅದೆಲ್ಲ ಸಿಮಿಲರ್ ಡೇಟಾ ಎಲಿಮೆಂಟ್ಸು ಹೋಲ್ಡ್ ಮಾಡುತ್ತೆ. ಯಾಕಪ್ಪ ಸ್ಟ್ರಕ್ಚರ್ಸ್ ಯೂಸ್ ಮಾಡಿದ್ದೀವಿ? ಸ್ಟ್ರಕ್ಚರ್ಸ್ ಯೂಸ್ ಮಾಡೋ ಕಾರಣ ಏನು? ಇವಾಗ ಬೇರೆ ಬೇರೆ ಸ್ಟ್ರಕ್ಚರ್ಸು ಏನು ಮಾಡುತ್ತೆ ಹೇಳಿ? ಕ್ಯಾನ್ ಹೋಲ್ಡ್ ಡಿಸಿಮಿಲರ್ ಡೇಟಾ. ಅದು ಬೇರೆ ಬೇರೆ ಡೇಟಾನ ಹೋಲ್ಡ್ ಮಾಡುತ್ತೆ. ಇದು ಅರೇ ಮತ್ತು ಸ್ಟ್ರಿಂಗು ಸಿಮಿಲರ್ ಡೇಟಾನ ಹೋಲ್ಡ್ ಮಾಡುತ್ತೆ, ಸರಿನಾ? ಇದು ಅಲೋ ಮಾಡುತ್ತೆ. ಅಲೋ ದ ಗ್ರೂಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯಬಲ್ ಅಂಡರ್ ಸಿಂಗಲ್ ನೇಮ್. ಇದೇನು ಮಾಡುತ್ತೆ? ಇದೆಲ್ಲ ಡಿಫ್ರೆಂಟ್ ನೇಮ್ ಇರೋದು ಎಲ್ಲ ಸಿಂಗಲ್ ನೇಮಲ್ಲಿ ಬರುತ್ತೆ. ತಡಿ, ವಿ ಎಸ್ ಕೋಡಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವಿ ಎಸ್ ಕೋಡ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಸ್ಟ್ರಕ್ಚರ್ಸ್ ಏನು? ಯೂಸರ್ ಡಿಫೈನ್ಡ್ ಡೇಟಾ ಟೈಪು. ಇದು ಹೋದ ಕ್ಲಾಸ್ ಹೇಳಿದ್ದು. ಇದು ರಿವಿಷನ್ ಮಾಡ್ಕೊಂಡ್ಬಿಡಿ ಒಂದು ಸತಿ. ಒಂದು ರಿವಿಷನ್ ಮಾಡ್ಕೊಂಡು, ನಾನೇನು ಅಷ್ಟೊಂದು ದೊಡ್ಡ ಪ್ರೋಗ್ರಾಮರ್ ಅಲ್ಲ, ಆದರೂ ಸ್ವಲ್ಪ ಮಾಡಿದ್ದೀನಲ್ಲ. ಸ್ಟ್ರಕ್ಚರ್ಸ್ ಫೈಲ್ ಒಂದು ಕ್ರಿಯೇಟ್ ಮಾಡ್ಕೊತೀನಿ. ಸ್ಟ್ರಕ್ಚರ್ ಡಾಟ್ ಸಿ ಎಂಟರ್. ಇತ್ತಾಗೆ ಸ್ವಲ್ಪ ಜಾಗ ಬೇಕು. ಜಾಗ ಮಾಡಿಕೊಂಡೆ. ಇವಾಗ ಸ್ಟ್ರಕ್ಚರ್ ಏನು? ಯೂಸರ್ ಡಿಫೈನ್ ಡೇಟಾ ಟೈಪ್. ಅಂದರೆ ಅದಕ್ಕದೇ ಓನಾಗಿ ಡೇಟಾ ಟೈಪ್ನ ಯೂಸಿಂಗ್ ಎಕ್ಸಿಸ್ಟಿಂಗ್ ಡೇಟಾ ಟೈಪ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಸರಿನಾ? ಇವಾಗ ಒಂದು ಸಿಂಟ್ಯಾಕ್ಸ್ ಬರೀತೀನಿ ಸ್ಟ್ರಕ್ಚರ್ದು, ನೋಡ್ಕೊಳ್ಳಿ. ನೀವು ಇಲ್ಲಿ ಫಸ್ಟು ಬರೀತೀನಿ ಎಸ್ ಟಿ ಆರ್ ಯು ಅಂತ ಹೊಡೆದ್ರೆ ಇಲ್ಲಿ ಬಂದ್ಬಿಡುತ್ತೆ. ಯಾಕೆ C++ ಎಕ್ಸ್ಟೆನ್ಷನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ, ಸರಿನಾ? ಇಲ್ಲಿ ಸ್ಟ್ರಕ್ಟ್ ಇದನ್ನು ಕೀಬೋರ್ಡು, ಇದು ಸ್ಟ್ರಕ್ಚರ್. ಇದನ್ನ ಸ್ಟ್ರಕ್ಚರ್ ಬದಲು ನಾನು ಒಂದು ಎಂಪ್ಲಾಯ್ EMPLOYEE ಎಂಪ್ಲಾಯ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಇದು ಕೀಬೋರ್ಡು, ಇದು ನೇಮು, ಸರಿನಾ? ಸ್ಟ್ರಕ್ಚರ್ ನೇಮ್ ಇದು. ಇದ್ರ ಒಳಗಡೆ ನಾನು ಡಿಫೈನ್ ಮಾಡ್ಕೊತೀನಿ. ಏನು? ಇಂಟ್ ಕೋಡ್. ಈ ಥರ ಇಂಟ್ ಅನ್ನೋದು ಡೇಟಾ ಟೈಪು, ಕೋಡ್ ಅನ್ನೋದು ವೇರಿಯಬಲ್, ಸರಿನಾ? ಇಂಟ್ ಕೋಡ್ ಅನ್ನೋದು ಇನಿಷಿಯಲೈಸ್ ಮಾಡ್ಕೊಂಡೆ. ದಿಸ್ ಡಿಕ್ಲೇರ್ಸ್ ಅ ನ್ಯೂ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಇದೇನು? ನ್ಯೂ ಯೂಸರ್ ಡಿಫೈನ್ಡು ಡೇಟಾ ಟೈಪ್ ಅಂತ ಗೊತ್ತಾಗುತ್ತೆ, ಸರಿನಾ? ಹಾಗೆ ನಾನು ಫ್ಲೋಟ್, ಇದೆಲ್ಲ ಬೇರೆ ಹೇಳೋದಕ್ಕೆ ಮುಂಚೆನೇ ಇಟ್ ವಿಲ್ ಟೇಕ್ ಡಿಸಿಮಿಲರ್ ಡೇಟಾ, ಸರಿನಾ? ಫ್ಲೋಟು ಯಾವಾಗಲೂ ಸ್ಯಾಲ್ರಿ ಇದರಲ್ಲಿರುತ್ತೆ, ಫ್ಲೋಟಿಂಗ್ ಇಂಟೀರಿಯರಲ್ಲಿರುತ್ತೆ. ನಿಮ್ಮ ಫೋನ್ಪೇ ಬ್ಯಾಲೆನ್ಸ್ ಇವಾಗ ಚೆಕ್ ಮಾಡ್ತೀರಾ, ಅದೆಲ್ಲ ಇವಾಗ ಪಾಯಿಂಟಲ್ಲಿರುತ್ತೆ ತಾನೆ, ಆ ಥರ. ಇವಾಗ ಕ್ಯಾರೆಕ್ಟರ್ ನೇಮ್ ಎಂಟರ್ ಕೊಟ್ಟು ಕ್ಯಾರೆಕ್ಟರ್ CHAR ಕ್ಯಾರ್. ಇನ್ನು ಕ್ಯಾರೆಕ್ಟರು ಏನು ನೇಮ್ಸ್ ಐತಾನೆ, ಕ್ಯಾರೆಕ್ಟರ್ಲಿರುತ್ತೆ NAME ನೇಮ್. ಇದು ಎಷ್ಟು ಸೈಜು? ನಿಂದು ಒಂದು 10 ಲೆಟರ್ಸ್ ಐತೆ ಅನ್ಕೋ. ಕ್ಯಾರೆಕ್ಟರ್ ನೇಮು 10 ಅಂತ ಕೊಟ್ಬಿಟ್ಟು ಸೆಮಿಕೋಲನ್ ಕೊಟ್ಟೆ, ಸರಿನಾ? ಇದನ್ನು ಸ್ಟ್ರಕ್ಟ್ ಅನ್ನೋದು ಕೀಬೋರ್ಡ್, ಇದು ಕೀಬೋರ್ಡ್ಗೆ ಇದು ಸ್ಟ್ರಕ್ಚರ್ ನೇಮ್ ಇದು, ಸರಿನಾ? ಇಲ್ಲಿ ಇಂಟ್ ಅನ್ನೋದು ಡೇಟಾ ಟೈಪು, ಇದು ಕೋಡ್ ಅಂದು ವೇರಿಯಬಲ್. ಇಂಟೀಜರ್ ಕೋಡ್ ಅಂದರೆ ಕೋಡು ಒಂದು ಇಂಟೀಜರ್ ಅಂದರೆ %d ಅಂದರೆ ವೇರಿಯಬಲ್ಸ್ ಥರ. ವೇರಿಯಬಲ್ಸ್ ಅಲ್ಲ, ಇಂಟೀಜರ್ ಅಂದರೆ ಒಂದು ಏನಾದ್ರು ನ್ಯೂಮರಿಕಲಲ್ಲಿ ರಿಟರ್ನ್ ಆಗುತ್ತೆ. ಫ್ಲೋಟ್ ಅನ್ನೋದು ನ್ಯೂಮರಿಕಲ್ಲೇ ಬಟ್ ಇನ್ ಡೆಸಿಮಲ್ಸ್. ಕ್ಯಾರೆಕ್ಟರ್ ಅನ್ನೋದು ವಿತ್ ಆಲ್ಫಾಬೆಟ್ಸ್, ಸರಿನಾ? ಇದು ಇಷ್ಟು ನೆನ್ಪಿಟ್ಕೊಳ್ಳಿ. ಬನ್ನಿ, ಇವಾಗ ಒಂದು ಕೋಡ್ ಬರೆದು ತೋರಿಸ್ತೀನಂತೆ. ಬನ್ನಿ, ಇದನ್ನು ಬ್ಯಾಕ್ ಸ್ಪೇಸ್ ಮಾಡ್ಕೊತಾನು, ಇದೇನು ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಸಿ ಬಾಯ್ಲರ್ ಟೆಂಪ್ಲೇಟ್ ರೆಡಿ ಮಾಡ್ಕೊತೀನಿ. ಒಂದು ಬಾಯ್ಲರ್ ಟೆಂಪ್ಲೇಟ್ ರೆಡಿ ಮಾಡಿಕೊಂಡು ಹ್ಯಾಶ್ ಇನ್ಕ್ಲೂಡ್ ಸ್ಟುಡಿಯೋ ಪ್ರೀ ಪ್ರೊಸೆಸರು ಇಲ್ಲಿ ಸ್ಟ್ರಕ್ಟ್ ಸ್ಟೂಡೆಂಟ್ಸ್ ಅಂತ ತಗೊಳ್ಳೋಣ. STRUC ಅಂತ ಕೊಟ್ಬಿಟ್ರೆ ಸ್ಟ್ರಕ್ಚರ್ದು ಇದು ಬಂದ್ಬಿಡುತ್ತೆ. ಇವಾಗ ನೀವು ಸ್ಕೂಲಲ್ಲಿ ಏನಾದ್ರು ಕಾಲೇಜಲ್ಲಿ ಬರಿತಾ ಇದ್ದರೆ ಇದು ಸೆಮಿಕೋಲನ್ ಒಂದು ಇಂಪಾರ್ಟೆಂಟ್. ಇದು ಸ್ಟ್ರಕ್ಚರು ಫಾರ್ಮ್ಯಾಟ್ ಆಯಿತಾ? ಇದು ಫಾರ್ಮ್ಯಾಟ್ ಆಯಿತು. ಇಲ್ಲಿ ನಾನು ಸ್ಟ್ರಕ್ಚರಲ್ಲಿ ಸ್ಟೂಡೆಂಟ್ಸ್ ಅಂತ ಡಿಫೈನ್ ಮಾಡ್ಕೊತೀನಿ. ಸ್ಟ್ರಕ್ಚರ್ ನೇಮು ಸ್ಟೂಡೆಂಟ್ಸ್ ಅಂತ ಕೊಟ್ಟೆ, ಸರಿನಾ? ಅದರೊಳಗಡೆ ಸ್ಟೂಡೆಂಟ್ಸ್ ನೇಮಲ್ಲಿ ನಾನು ಏನೇನು ಕೊಡ್ತೀನಿ? ಇಂಟೀಜರ್ನ ಸೇವ್ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ಅಂದರೆ ಅವ್ರೇನು ಸುಮ್ಮನೆ ಇಂಟೀಜರು, ರೋಲ್ ನಂಬರ್ನ ಸೇವ್ ಮಾಡ್ಕೋಬೇಕು, ಸರಿನಾ? ಇವಾಗ ಬಂದಿದ ತಕ್ಷಣ ನಿಮ್ಮ ರೋಲ್ ನಂಬರ್ ತಾನೆ ಕಾಲೇಜಲ್ಲಿ ಬರೋದು. ರೋಲ್ ನಂಬರ್ ಎಂಟರ್. ನೆಕ್ಸ್ಟು ಕ್ಯಾರೆಕ್ಟರ್, ನಿಮ್ಮ ಹೆಸರನ್ನ ಕ್ಯಾರೆಕ್ಟರ್ ನೇಮ್ NAME ನೇಮ್ನ ತೊಗೊತೀನಿ. ಅದು ಎಷ್ಟು ಒಂದು ಸೈಜು 10 ಲೆಟರ್ಸ್ ಇರ್ಬೋದಪ್ಪ ನಿನ್ನ ನೇಮು. ಇದನ್ನು ಇನಿಷಿಯಲೈಸ್ ಮಾಡಿಕೊಂಡೆ. ಇನ್ನು ಡಿಕ್ಲೇರ್ ಮಾಡಿಲ್ಲ, ಇನಿಷಿಯಲೈಸ್ ಅಷ್ಟೇ ಮಾಡ್ಕೊಂಡಿರೋದು, ಸರಿನಾ? ನೆಕ್ಸ್ಟು ಫೋನ್ ನಂಬರ್ ಒಂದು ಕೇಳ್ತಾ ಇರ್ತಾನೆ ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ. ಇಂಟ್ PH ನಂಬರ್ _ ನಂಬರ್. ಇದನ್ನು _ ರೋಲ್ ನಂಬರು _ ರೋಲ್ ನಂಬರ್. ಇದನ್ನೆಲ್ಲ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಇದೇನು? ಇಟ್ ಈಸ್ ಅ ಸ್ಟ್ರಿಂಗ್, ಸೊ ವಿ ಕ್ಯಾನ್ ಪುಟ್. ಇದು ಕ್ಯಾರೆಕ್ಟರ್ ಇತ್ತಂದರೆ, ಇಂಟೀಜರ್ ಇತ್ತಂದರೆ ನಾವು printf ಯೂಸ್ ಮಾಡ್ಕೋಬೇಕು. ಯಾವ್ದಾದ್ರು ಕ್ಯಾರೆಕ್ಟರ್ ಇತ್ತಂದರೆ ನಾವು ಪುಟ್ಸ್ನ ಯೂಸ್ ಮಾಡ್ಕೋಬೋದು. ಇವಾಗ printf ತೊಗೊಂಡು ನಾವು ಪ್ರಿಂಟ್ ಮಾಡಿಸೋಣ, ಸರಿನಾ? ಇಲ್ಲಿ ರೋಲ್ ನಂಬರು, ನೇಮು, ಫೋನ್ ನಂಬರ್ ಇದೆಲ್ಲ ಏನು? ಸ್ಟ್ರಕ್ಚರ್ ಮೆಂಬರ್ಸ್, ಸರಿನಾ? ಈ ಸ್ಟ್ರಕ್ಚರ್ ಮೆಂಬರ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಇನಿಷಿಯಲೈಸೇ ಮಾಡಿಲ್ಲ ತಾನೆ. ಅದನ್ನ ಮೇನ್ ಫಂಕ್ಷನಲ್ಲಿ ಮಾಡ್ಕೊಂಡ್ಬಿಡೋಣ. ಇದನ್ನು ವೇರಿಯಬಲ್ಸ್ನ ಮೇನ್ ಫಂಕ್ಷನಲ್ಲಿ ಏನೇನು ಸ್ಟ್ರಕ್ಟು ಅದನ್ನೇ ಆ ಟೆಂಪ್ಲೇಟ್ ರೆಡಿ ಮಾಡಿಕೊಂಡು ಇಲ್ಲಿ ಸ್ಟ್ರಕ್ಚರ್ ಇರೋದು ಸ್ಟೂಡೆಂಟ್ಸ್ ತಾನೆ. STUDENTS ಸ್ಟೂಡೆಂಟ್ಸ್ ಇದಪ್ಪ ಸ್ಪೇಸ್. ಇಲ್ಲಿ S1 ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗಿದೆ. ಏನೇನು ಸ್ಟೋರ್ ಆಗಿದೆ ಅಂದರೆ S1 = ಏನೇನು ಸ್ಟೋರ್ ಆಗಿದೆ ಅಂತ ಇಲ್ಲಿ ಬರ್ಕೊಂಡು ಹೋಗೋಣ. ಇಲ್ಲಿ ಬ್ಯಾಕ್ ಸ್ಪೇಸ್, ಇದನ್ನು ಬ್ಯಾಕ್ ಸ್ಪೇಸ್ ಕೊಟ್ಬಿಟ್ಟು ಬರ್ಕೊಂಬಿಡಿ. ಇಲ್ಲಿ ಡೇಟಾ, ಏನೇನು ಡೇಟಾ?
ಏನೇನು ಹೇಳಿ ಗುರು, ರೋಲ್ ನಂಬರು ಫಸ್ಟ್ ಏನು ರೋಲ್ ನಂಬರ್ ನೀನು 18 ಅಂತ ಕೊಡು, ಸರಿನಾ. ಕೊಮ್ಮ ನಿನ್ನ ಹೆಸರು, ರೋಲ್ ನಂಬರ್ ಆದಮೇಲೆ ನೇಮ್ ಐತೆ, ನೇಮ್ನ ನೀನೇನಂತ ಕೊಡ್ತೀಯ. ಇಲ್ಲಿ ನಾನು ಸೆಮಿಕೋಲನ್ ಕೊಟ್ಟುಬಿಟ್ಟು ರಾಹುಲ್ ಅಂತ ಹಾಕ್ತೀನಿ, ಸರಿನಾ. ಕೊಮ್ಮ ನೆಕ್ಸ್ಟ್ ಫೋನ್ ನಂಬರ್ 1234567890. ಇದನ್ನು S1 ವೇರಿಯೇಬಲಲ್ಲಿ ಇಷ್ಟು ಸ್ಟೋರ್ ಆಗಿದೆ. ಇವಾಗ ಪ್ರಿಂಟ್ ಮಾಡಿಸೋದು, ಇದು ಸ್ವಲ್ಪ ವಿಚಿತ್ರವಾಗೈತೆ ಪ್ರಿಂಟಿಂಗು. ಪ್ರಿಂಟ್ ಎಫ್ ನಾವು ಹಾಕ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ, ಸೆಮಿಕೋಲನ್ ಇದು ಓಕೆ, ಇದು ಗೊತ್ತೈತೆ. % D ಅನ್ನೋದು ಗೊತ್ತೈತೆ. ಇದು ಕಾಮ, ಇಲ್ಲಿ \n ಕೊಡಿ, ಇದು ಕಾಮ ಇಲ್ಲಿ ತನಕ ಗೊತ್ತೈತೆ ತಾನೆ. ಇಲ್ಲಿ ನೀವು ಡಾಟ್ ಆಪ್ರೇಟರ್ನ ಯೂಸ್ ಮಾಡಬೇಕು. S1 ಏನನ್ನ ಪ್ರಿಂಟ್ ಮಾಡ್ತೀವಿ, S1 ಡಾಟ್ ಏನನ್ನ ಪ್ರಿಂಟ್ ಮಾಡ್ತೀರಾ, ರೋಲ್ ನಂಬರ್ ಅಂದ್ಕೊಳ್ಳಿ. ರೋಲ್ ನಂಬರ್ 6 ಅಂತ ಹೊಡೆದ ತಕ್ಷಣ ಇಲ್ಲಿ ಶೋ ಆಗಿಬಿಡುತ್ತೆ ರೋಲ್ ನಂಬರ್, ಇದು ನೋಡಿಬಿಡಿ, ಸರಿನಾ. ಇಲ್ಲಿ ಸೆಮಿಕೋಲನ್ ಕೊಟ್ಟರೆ ಆಯಿತು, ಇದು ಪ್ರಿಂಟ್ ಆಗುತ್ತೆ. ಇದು ಡಾಟ್ ಆಪ್ರೇಟರ್, ಇಲ್ಲಾಂದರೆ ಸ್ಟ್ರಕ್ಚರ್ ಮೆಂಬರ್ ಆಪ್ರೇಟರ್ ಅಂತಲೂ ಹೇಳ್ಬೋದು, ಸರಿನಾ. ಇಲ್ಲ ಎಂಟರ್ ಕೊಟ್ಟು ನೀನು ಪುಟ್ಸ್ನು ಯೂಸ್ ಮಾಡ್ಕೋಬೋದು. ಪುಟ್ಸ್ ನೀನು ಕ್ಯಾರೆಕ್ಟರ್ಸ್ಗೆ ಅವಾಗವಾಗ ಯೂಸ್ ಮಾಡ್ಕೋಬೋದು. ಇಲ್ಲಿ ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಬೇಕು ನಿಮಗೆ, S1 ಡಾಟ್ ಸ್ಟ್ರಕ್ಚರ್ ನೇಮ್ ಬೇಕು ಅಂದ್ಕೊಳ್ಳಿ. ನೇಮ್ ಬೇಕಂದರೆ ನೇಮು, ಫೋನ್ ನಂಬರ್ ಬೇಕಂದ್ರೆ ಫೋನ್ ನಂಬರು, ನಾನು ಫೋನ್ ನಂಬರ್ ಕೊಡ್ತೀನಿ. ಏನಂತ ಹೇಳ್ತೈತೆ, S1 ಅಲ್ಲಿರೋ ವೇರಿಯೇಬಲು ಯಾವುದು ಸ್ಟ್ರಕ್ಚರ್ ಮೆಂಬರ್ಸಲ್ಲಿರೋ ವೇರಿಯೇಬಲ್ನ ಕರೀರಿ ಅಂತ ಹೇಳ್ದಂಗಾಗುತ್ತೆ. ಇಲ್ಲಿ ಸೆಮಿಕೋಲನ್ ಕೊಡೋಣ. ಇವಾಗ ರನ್ ಮಾಡಿ ನೋಡೋಣ ಕೋಡು ಏನಾಗುತ್ತಂತ. ಇಲ್ಲಿ ಯಾಕಪ್ಪ ರಾಂಗ್ ಬರ್ತೈತೆ, S1 PH ನಂಬರ್ನ ಓಕೆ ಕರೆಕ್ಟ್ ಐತೆ. ನಾನು ಹೇಳಿದ್ದೆ ತಾನೆ ಫ್ರೆಂಡ್ಸ್, ಇಂಟೀಜರ್ ಯಾವಾಗಲೂ ಏನು ರಿಟರ್ನ್ % D ತಾನೆ, ಅದಕ್ಕೆ S1ನ ನೀವು ಕಾಲ್ ಮಾಡ್ಬೋದು, ಆದರೆ PH ನಂಬರ್ನ ಬರೀಬಾರದು. ಇಲ್ಲಿ ನಾನು ನೇಮ್ ಅಂತ ಬರೀಬಹುದು, ನೇಮ್. ಯಾಕೆ, ಇದು ಫಾರ್ಮ್ಯಾಟ್ ಸ್ಪೆಸಿಫೈಯರು ಯೂಸ್ ಮಾಡೇ ಇಲ್ಲ, ಅದಕ್ಕೆ ನಾವು ಕ್ಯಾರೆಕ್ಟರ್ನ ಅಷ್ಟೇ ಕರೆಯೋಕ್ಕಾಗುತ್ತೆ. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಮಾಡಬೇಕಿತ್ತಂದರೆ ಪ್ರಿಂಟ್ ಎಫ್ ಬೇಕಾಗುತ್ತೆ. ಇವಾಗ ಮತ್ತೆ ರನ್ ಮಾಡಿ ನೋಡೋಣ ಕೋಡು. 18 ರಾಹುಲ್, ಇಷ್ಟೇ, ಸರಿನಾ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಸ್ಟ್ರಕ್ಚರ್ ಎಲ್ಲ ತಿಳ್ಕೊಂಡ್ರಿ ತಾನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.